ತುಮಕೂರಿನ ಶ್ರೀ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಡೆದ ವೈಭವದ ಕನ್ನಡ ರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಬಿ ನಂಜುಂಡಪ್ಪ ಮಾತನಾಡಿ, ಕರ್ನಾಟಕ ವೈವಿಧ್ಯಮಯ ಪ್ರದೇಶ. ಇಲ್ಲಿಗೆ ಬಂದು ನೆಲೆಸಲು ಕಾರ್ಯನಿರ್ವಹಿಸಲು ಎಲ್ಲ ರಾಜ್ಯದ ಜನರು, ಉನ್ನತ ಹಂತದ ಅಧಿಕಾರಿಗಳು ಇಷ್ಟಪಡುತ್ತಾರೆ. ಏಕೆಂದರೆ ಇಲ್ಲಿ ನೆಲೆಸಿರುವ ಶಾಂತಿ, ಸೌಹಾರ್ದತೆ, ಜನರ ತಾಳ್ಮೆ, ಪ್ರೀತಿಯ ಮನೋಭಾವನೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾರುತಿ ಎನ್ಎನ್, ಹೇಮಲತಾ ಜಿ, ಕನ್ಯಾಕುಮಾರಿ, ಲಲಿತಾ ಕೆಆರ್, ಗಂಗಾಧರ ಮೂರ್ತಿ, ಸುಷ್ಮಾ ಮತ್ತು ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ ನಾವು ಸ್ಮರಿಸತಕ್ಕಂಥ ಒಂದು ಸುದಿನ. ನಾವು ಕನ್ನಡಿಗರಾಗಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಕರ್ನಾಟಕದ ಒಂದು ಉಗಮ, ವಿಕಾಸ, ಅದರ ಪ್ರಾಚೀನತೆ ಮತ್ತು ಅದರ ಪ್ರಾಗೈತಿಹಾಸಿಕತೆ, ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿರಬೇಕು. ಹಾಗೆಯೇ ಭಾಷೆ ಹೇಗೆ ಉತ್ಪನ್ನ ಆಯಿತು, ಅದಕ್ಕೆ ಎಷ್ಟು ಪ್ರಾಚೀನವಾದದ್ದು, ಅದರ ಪರಿಶ್ರಮ ಏನು, ಅದು ನಡೆದು ಬಂದ ದಾರಿ ಏನು, ಅವಸ್ಥಾ ಭೇದಗಳೇನು, ಈಗ ಇರ್ತಕ್ಕಂಥ ವ್ಯವಸ್ಥೆ, ಭಾಷೆಯ ಒಂದು ಸ್ಥಿತಿಗತಿ ಹೇಗಿದೆ, ಇದೆಲ್ಲವನ್ನು ಸಾಮಾನ್ಯವಾಗಿ ಭಾಷಾಶಾಸ್ತ್ರ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಭಾಷಾಶಾಸ್ತ್ರದಲ್ಲಿ ಕನ್ನಡ ಭಾಷಾಶಾಸ್ತ್ರ ಒಂದು ಕವಲು ಹೊಡೆದಿದೆ. ನೋಡಿ, ಈ ಕನ್ನಡ ಅಂತಕ್ಕಂಥ ಒಂದು ಶಬ್ದವೇ ಬಹಳ ರೋಚಕವಾದ ವಿಷಯ. ಅದಕ್ಕೆ ಮೊದಲು ನಿಮಗೆ ಕನ್ನಡ ನಾಡಿನ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮ ಒಂದು ಪರಿಚಯವನ್ನು ನಿಮ್ಮ ಮುಂದಿಡಬೇಕು ಅಂತ ನಾನು ಬಯಸ್ತೇನೆ. ಕರ್ನಾಟಕ ಇವತ್ತು ದಕ್ಷಿಣ ಭಾರತದ ಒಂದು ಮಧ್ಯದಲ್ಲಿದೆ. ಈ ಕರ್ನಾಟಕದ ವೈಶಿಷ್ಟ್ಯ, ವಿಶೇಷಗಳು ಏನು, ನಾವು ಕನ್ನಡದ ಹೆಚ್ಚುಗಾರಿಕೆ ಏನು, ನಾವು ಹೆಮ್ಮೆ ಪಡತಕ್ಕಂಥ ವಿಚಾರ ಏನು, ನಮಗೆ ಈ ಜೀವನವನ್ನು ಕಲ್ಪಿಸಿರ್ತಕ್ಕಂಥ ಸುರಕ್ಷಿತ ವಿಧಾನ ಏನು ಅಂತಕ್ಕಂಥ ವಿಚಾರದ ಬಗ್ಗೆ ನಾವು ಮಾತಾಡಬೇಕಾದ್ರೆ, ನಾವು ಯೋಚನೆ ಮಾಡಬೇಕಾದ್ರೆ, ಕರ್ನಾಟಕ ಭಾರತದಲ್ಲಿ ಬಹಳ ವಿಶಿಷ್ಟವಾದ ಒಂದು ಭೂಪ್ರದೇಶ.